ನಮಸ್ಕಾರ ಮಿತ್ರರೇ, ನಾನು ಪಾಸಕುಮಾರ್ ಅಂತ ಚಿತ್ರಕಲಾವಿದ. ಈಗ ನಾನು ಲಲಿತಕಲಾ ಅಕಾಡೆಮಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೇನೆ. ನಿಮಗೆ ತಿಳಿದಂತೆ ಲಲಿತಕಲಾ ಅಕಾಡೆಮಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ ಇಡೀ ವರ್ಷ. ಅದರಲ್ಲಿ ಸಾಕ್ಷ್ಯಚಿತ್ರ ನಿರ್ಮಾಣವೂ ಒಂದು. ಈ ಬಾರಿ ನಾವು ವಿಶೇಷ ಘಟಕದ ಯೋಜನೆ ಅಡಿಯಲ್ಲಿ 4 ಜನ ಹಿರಿಯ ಕಲಾವಿದರ ಸಾಕ್ಷ್ಯಚಿತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ಅದರಲ್ಲಿ ರಾಜು ತೆರೆದಾಳ್ ಅವರದ್ದು ಒಂದು. ರಾಜು ತೆರೆದಾಳ್ ಯಾಕೆ ನಮಗೆ ಮುಖ್ಯ ಆಗ್ತಾರೆ ಅಂತ ಹೇಳಿದರೆ, ಅವರು ಶಾಲೆಯಲ್ಲಿ ಕಲಾ ಮಾಸ್ತರರಾಗಿದ್ದು ಪ್ರಬುದ್ಧ ಕಲಾವಿದರಾಗಿ ಬೆಳೆದಿರೋದೇ ನಮಗೆ ಒಂದು ದೊಡ್ಡ ಸೋಜಿಗ. ಅವರು ನಿರಂತರವಾಗಿ ಕೃತಿಗಳನ್ನು ರಚಿಸಿದ್ದಾರೆ, ಬೇರೆ ಬೇರೆ ಕಡೆ ಪ್ರದರ್ಶನಗಳನ್ನು ಮಾಡಿದ್ದಾರೆ. ಹಾಗಾಗಿ ಅವರ ಸಾಕ್ಷ್ಯಚಿತ್ರ ನಮಗೆ ತುಂಬ ಮುಖ್ಯ. ಸಾಕ್ಷ್ಯಚಿತ್ರ ಮಾಡೋ ಉದ್ದೇಶ ಇಷ್ಟೇ, ನಾವು ಇಂಥ ಹಿರಿಯ ಕಲಾವಿದರು ಯಾವ ರೀತಿ ಯೋಚನೆ ಮಾಡ್ತಾಯಿದ್ರು, ಅವರ ಬದುಕು ಹೇಗಿತ್ತು, ಅವರ ಕೃತಿಗಳಲ್ಲಿರುವಂಥ ವಿಶೇಷಗಳೇನು, ಅವರು ಹೇಗೆ ಬೇರೆ ಕಲಾವಿದರಿಗಿಂತಲೂ ಭಿನ್ನವಾಗಿರ್ತಾರೆ, ಈ ರೀತಿಯ ಹಲವಾರು ವಿಚಾರಗಳನ್ನು ಒಳಗೊಂಡಂತೆ ಆ ಸಾಕ್ಷ್ಯಚಿತ್ರಗಳನ್ನು ನಾವು ನಿರ್ಮಾಣ ಮಾಡ್ತೇವೆ. ನೀವು ಈ ಸಾಕ್ಷ್ಯಚಿತ್ರದಲ್ಲಿ ಈ ಎಲ್ಲ ಅಂಶಗಳನ್ನು ತಾವು ನೋಡ್ಬೋದು. ಅದರಿಂದ ನೆಕ್ಸ್ಟ್ ಜನರೇಷನ್ನು ಈ ಕಲಾವಿದರಿಂದ ಪ್ರಭಾವಕ್ಕೂ ಒಳಗಾಗ್ಬೋದು. ಅವರ ರೀತಿಗಿಂತಲೂ ಹೆಚ್ಚಾಗಿ ಇವರು ಕಲಾಕೃತಿಗಳನ್ನು ರಚಿಸೋದಕ್ಕೆ ಈ ಸಾಕ್ಷ್ಯಚಿತ್ರ ಉಪಯೋಗ ಆಗುತ್ತೆ ಅಂತೇಳಿ ಲಲಿತಕಲಾ ಅಕಾಡೆಮಿ ಈ ರೀತಿಯ ಕೆಲಸವನ್ನು ಮಾಡ್ತಾಯಿದೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಮ್ರತಾ, ರಿಜಿಸ್ಟರ್ ಕರ್ನಾಟಕ ಲಲಿತಕಲಾ ಅಕಾಡೆಮಿ. ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ವತಿಯಿಂದ ವಿಶೇಷ ಘಟಕ ಯೋಜನೆಯಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಬಿಡುಗಡೆಯಾಗಿರುವಂತಹ ಅನುದಾನದಲ್ಲಿ ನಾವು 4 ಸಾಕ್ಷ್ಯಚಿತ್ರಗಳನ್ನು 2025 ಮತ್ತು 26ನೇ ಸಾಲಿನಲ್ಲಿ ನಿರ್ಮಾಣ ಮಾಡಿದ್ದೇವೆ. ಅದರಲ್ಲಿ ರಾಜು ತೆರೆದಾಳ ಕೊಪ್ಪಳ ಜಿಲ್ಲೆಯ ಚಿತ್ರಕಲಾವಿದರ ಸಾಕ್ಷ್ಯಚಿತ್ರವೂ ಸಹ ಒಂದಾಗಿದೆ. ರಾಜು ತೆರೆದಾಳ ಅವರ ಕಲೆ, ಜೀವನ, ಕಲಾಕೃತಿಗಳ ದಾಖಲೀಕರಣ ಇವೆಲ್ಲವೂ ಯುವ ಜನರಿಗೆ ಮಾರ್ಗದರ್ಶನವಾಗಲಿ ಅನ್ನುವಂತಹ ದೃಷ್ಟಿಯಲ್ಲಿ ನಾವು ಕರ್ನಾಟಕ ಲಲಿತಕಲಾ ಅಕಾಡೆಮಿ ವತಿಯಿಂದ ಈ ಸಾಕ್ಷ್ಯಚಿತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ಎಲ್ಲ ಸಾರ್ವಜನಿಕರು, ಚಿತ್ರಕಲಾ ಪ್ರೇಮಿಗಳು ಹಾಗೂ ಚಿತ್ರಕಲಾಸಕ್ತರು ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕಾಗಿ ನಾನು ಕೋರ್ತಾ ಇದ್ದೇನೆ. ಚಿತ್ರಕಲೆ, ಶಿಲ್ಪಕಲೆ, ಸಾಹಿತ್ಯ, ಸಂಗೀತ, ನೃತ್ಯ ಮುಂತಾದ ಕಲಾ ಪ್ರಕಾರಗಳಲ್ಲಿ ಶ್ರೇಷ್ಠತೆಯನ್ನು ಸೃಜಿಸುವ ಮೂಲಕ ಕರ್ನಾಟಕ ಭಾರತದ ಸಾಂಸ್ಕೃತಿಕ ಭೂಪಟದಲ್ಲಿ ವಿಶಿಷ್ಟ ಸ್ಥಾನವನ್ನು ಗಳಿಸಿದೆ. ಕ್ರಿಸ್ತಪೂರ್ವ 3ನೇ ಶತಮಾನದಷ್ಟು ಪುರಾತನವಾದ, ಸುತ್ತ ಬೆಟ್ಟಗುಡ್ಡ ಸಾಲು, ಕೋಟೆಗಳಿಂದ ಆವೃತವಾಗಿರುವ ಕೊಪ್ಪಳ ಜಿಲ್ಲೆ ಕರ್ನಾಟಕದ ಹೆಮ್ಮೆಯ ಸಾಂಸ್ಕೃತಿಕ ಮಹತ್ವದ ಜಿಲ್ಲೆಗಳಲ್ಲೊಂದಾಗಿದೆ. ಇಲ್ಲಿನ ಕಿನ್ನಾಳ ಕರಕುಶಲ ಕಲೆ ಮತ್ತು ಚಿತ್ರಕಲೆಗೆ ಜಗತ್ಪ್ರಸಿದ್ಧ. ಅಂತೆಯೇ ಕೃಷಿ ಪ್ರಧಾನವಾದ ಕೊಪ್ಪಳ ಜಿಲ್ಲೆ ತನ್ನ ಒಡಲೊಳಗೆ ಅತ್ಯಂತ ಪುರಾತನವಾದ ವೀರಶೈವ ಮಠ, ಅಶೋಕ ಚಕ್ರವರ್ತಿಯ ಧರ್ಮಶಾಸನಗಳು, ಕೋಟೆ ಕೊತ್ತಲಗಳನ್ನು ಹೊಂದಿದ್ದು ಇಂದಿಗೂ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿವೆ. ಜೈನ ಧರ್ಮದ ನೆಲೆವೀಡಾಗಿರುವ ಕೊಪ್ಪಳ ಜಿಲ್ಲೆ ಇಂದಿಗೂ ತನ್ನ ಸಾಂಸ್ಕೃತಿಕ ಮಹತ್ವವನ್ನು ಉಳಿಸಿ ಬೆಳೆಸುತ್ತಾ ಹಲವು 10 ಜನ ಚಿತ್ರಕಲಾವಿದರನ್ನು, ವಿದ್ವಾಂಸರನ್ನು ನಾಡಿಗೆ ಕೊಡುಗೆಯಾಗಿ ನೀಡುತ್ತಾ ಬಂದಿದೆ. ಚಿತ್ರಕಲೆಯಲ್ಲಿ ನಿರಂತರ ಸಾಧನೆಯನ್ನು ಮಾಡುತ್ತಾ ಚಿತ್ರಕಲೆಯಲ್ಲಿ ಹಲವು ವೈಶಿಷ್ಟ್ಯಗಳನ್ನು ಮೆರೆದವರು ರಾಜು ರಾಮಣ್ಣ ತೇರದಾಳರವರು. ಕಲಾವಿದ ರಾಜು ತೇರದಾಳ್ರವರು ಬಹುಮುಖ ಪ್ರತಿಭೆಯ ಕಲಾವಿದರು. ಚಿತ್ರಕಲಾ ಮಾಧ್ಯಮದಲ್ಲಷ್ಟೇ ಅಲ್ಲದೆ ಶಿಕ್ಷಣ, ಸಾಹಿತ್ಯ, ಆನಿಮೇಷನ್, ಆಧ್ಯಾತ್ಮ, ಆಕ್ಯುಪಂಕ್ಚರ್, ಹೀಲಿಂಗ್ ವಿಷಯಗಳಲ್ಲೂ ತಮ್ಮ ಪ್ರತಿಭೆಯನ್ನು ಮೆರೆದಿದ್ದಾರೆ. ಶ್ರೀ ರಾಜು ತೇರದಾಳ್ರವರು 1966 ಜೂನ್ 1ರಂದು ದೈವಭಕ್ತ ಸಂಪ್ರದಾಯಸ್ಥ ಕುಟುಂಬವೊಂದರಲ್ಲಿ ಜನಿಸಿದರು. ಇವರ ಹುಟ್ಟೂರು ಕರ್ನಾಟಕದ ರಾಜ್ಯದ ಗದಗ ಪಟ್ಟಣ. ಇವರ ತಂದೆ ಶ್ರೀ ರಾಮಣ್ಣ ಮತ್ತು ತಾಯಿ ಶ್ರೀಮತಿ ರೇಣುಕಾ. ರೋಣ ತಾಲೂಕಿನ ಸೌಡಿ ಮತ್ತು ಗದಗ ಪಟ್ಟಣದಲ್ಲಿ ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣವನ್ನು ಮುಗಿಸಿದ ಶ್ರೀ ರಾಜು ತೇರದಾಳ್ರವರು
ಸ್ವತಃ ಚಿತ್ರಕಲೆಯಲ್ಲಿ ಆಸಕ್ತಿಯಿಂದ ತೊಡಗಿಕೊಂಡಿದ್ದ ತಮ್ಮ ತಂದೆ ರಾಮಣ್ಣನವರಿಂದ ಪ್ರಭಾವಿತರಾಗಿ ತಾವು ಚಿತ್ರಕಲಾವಿದರಾಗಬೇಕೆಂಬ ಹಂಬಲದಿಂದ ಗದಗ ಪಟ್ಟಣದ ವಿಜಯ ಕಲಾಮಂದಿರದಲ್ಲಿ ತಮ್ಮ ಆರ್ಟ್ ಮಾಸ್ಟರ್ ಡಿಪ್ಲೊಮೊ ಪದವಿಯನ್ನು 1987ರಲ್ಲಿ ಪಡೆದರು. ನಮ್ಮ ತಂದೆಯವರು ಗದಗಿನಲ್ಲಿ ಜಾಬ್ ಮಾಡ್ತಾ ಇದ್ರು. ಅವರು ಅಲ್ಲಿಗೆ ಬರ್ತಾ ಇದ್ರು. ಶಂಕರ್ ಗುರು ಸಿನಿಮಾ ಬಂದಿತ್ತು, ಭಾಳ ಫೇಮಸ್ ಆಗಿತ್ತು ಅವಾಗ. ರಾಜ್ಕುಮಾರ್ ಅವರ ಇಂಪ್ರೆಷನ್ನಿಂದ ಕೆಲವು ಆಕೃತಿಗಳನ್ನು, ಅವ್ರದೇ ಪೋರ್ಟ್ರೇಟ್ಗಳನ್ನು ಪೆನ್ಸಿಲ್ನಿಂದ ನಮ್ಮ ತಂದೆಯವರು ಸ್ಕೆಚ್ ಮಾಡಿದ್ರು. ಆ ಪೆನ್ಸಿಲ್ ಸ್ಕೆಚ್ಚು ನನಗೆ ಬಹಳ ಇಂಪ್ರೆಷನ್ ಆಗಿಬಿಡ್ತು. ಅವಾಗಿಂದ ನಾನು ಡ್ರಾಯಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗಿಂದ ನನಗೆ ಅದರ ಅಭಿರುಚಿ ಪ್ರಾರಂಭ ಆಯಿತು. ನಾನು ಹೈಸ್ಕೂಲ್ನಲ್ಲಿದ್ದಾಗ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಇತ್ತು. ಆವಾಗ ನಾನು ಒಂದು ವಿವೇಕಾನಂದದ್ದು ಚಿತ್ರ ಮಾಡಿದ್ದೆ. ಅದಕ್ಕೆ ಸೆಕೆಂಡ್ ಪ್ರೈಸ್ ಬಂದಿತ್ತು. ಮೋಸ್ಟ್ಲಿ ಆ ಪಾಯಿಂಟು ಸೇರಿಕೊಂಡು ನನಗೆ ಇನ್ನಷ್ಟು ಉತ್ಸಾಹ ಬಂತು. ನಾನು ಡ್ರಾಯಿಂಗ್ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿ ಡ್ರಾಯಿಂಗನ್ನೇ ಮುಂದುವರಿಸಬೇಕು ಅಂತ ಅನ್ನುವಾಗ ನಾನು SLCಯಲ್ಲಿ ಸೆಕೆಂಡ್ ಕ್ಲಾಸ್ ಬಂದಿರೋದ್ರಿಂದ ನಮ್ಮ ಮಾವನವರು ಇಲ್ಲ ನೀನು ಎಜುಕೇಷನ್ ಮಾಡು ಅಂತ ಅಲ್ಲಿಗೆ ಕಳಿಸಿದ್ರು. ನನಗೆ ಅದು ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ಅವ್ರ ಹಿರಿಯರು ಅವ್ರಿಗೆ ಏನೋ ಮಾತಾಡಬಾರ್ದಲ್ಲ ಅಂತ ನಾನು ಕಲೀಲಿಕ್ಕೆ ಹೋದೆ. ಜೊತೆಯಲ್ಲಿ ನಾನು ಅದನ್ನು ಸಂಪೂರ್ಣ ಮಾಡಲಿಲ್ಲ ಆ ಕೋರ್ಸನ್ನು. ನೆಕ್ಸ್ಟ್ ನಾನು ಡ್ರಾಯಿಂಗ್ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿ ಡ್ರಾಯಿಂಗ್ ಕಾಲೇಜನ್ನು ಅದರ ವಿದ್ಯಾಭ್ಯಾಸವನ್ನು ಮುಂದುವರಿಸಿದೆ ನಾನು. ಸರ್ಕಾರದಿಂದ ಶಿಕ್ಷಕ ವೃತ್ತಿಗೆ ನೇಮಕವಾಗಿ ಕೊಪ್ಪಳ ಪಟ್ಟಣಕ್ಕೆ ಬಂದ ಶ್ರೀ ರಾಜು ತೇರದಾಳ್ ರವರು ಅಲ್ಲಿನ ಪ್ರೌಢಶಾಲೆಯೊಂದರಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಪ್ರಾರಂಭಿಸಿ ನಿರಂತರ 33 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ತಮ್ಮನ್ನು ಇನ್ನೂ ತೀವ್ರವಾಗಿ ಸೃಜನಶೀಲರಾಗಿ ತೊಡಗಿಸಿಕೊಳ್ಳುವ ಉದ್ದೇಶದಿಂದ ಸ್ವಯಂ ನಿವೃತ್ತಿಯನ್ನು ಪಡೆದು ಕೊಪ್ಪಳ ಪಟ್ಟಣದಲ್ಲಿ ನೆಲೆಸಿದ್ದಾರೆ. ಗದುಗಿನ ವಿಜಯ ಕಲಾಮಂದಿರದ ಸಂಸ್ಥಾಪಕರಾದ ಕಲಾವಿದ ಶ್ರೀ TP ಅಕ್ಕಿಯವರೆಂದರೆ ವಿಶೇಷ ಗೌರವ. ಅವರಿಂದಾಗಿಯೇ ತನ್ನ ಚಿತ್ರಕಲಾ ಬದುಕು ರೂಪುಗೊಂಡಿತು ಎಂದು ಶ್ರೀ TP ಅಕ್ಕಿಯವರನ್ನು ಹೃದಯ ತುಂಬಿ ಶ್ರೀ ರಾಜೂರವರು ನೆನೆಯುತ್ತಾರೆ. ಅಕ್ಕಿಯವರ ಕುಟುಂಬದ ಋಣ ನನ್ನ ಮೇಲೆ ಬಹಳ ಇದೆ. ಶ್ರೀ TP ಅಕ್ಕಿಯವರು ಬಹಳ ನನ್ನನ್ನು ಮುತುವರ್ಜಿಯಿಂದ ಪಾಲನೆ ಮಾಡಿದ್ದಾರೆ. ಅವರ ಒಂದೊಂದು ಮಾತು ನನ್ನ ಜೀವನವನ್ನು ಬದಲಾಯಿಸಿದೆ. ಅವರು ನನ್ನ ಸ್ನೇಹಿತರಿಗೆ ತೋರಿಸಿ ಹೇಳ್ತಾ ಇದ್ರು, ಇವನು ಹಳ್ಳಿಯಲ್ಲಿದ್ದರು, ಕಟಕ್ ರೊಟ್ಟಿ ತಿಂದರು, ಒಳ್ಳೆ ಪೇಂಟಿಂಗ್ ಮಾಡ್ತಾನೆ ನೋಡ್ರಪ್ಪ ಅಂತಿದ್ರು. ಆ ಮಾತು ನನಗೆ ಭಾಳ ಸ್ಫೂರ್ತಿ ನೀಡಿತು. ಜೊತೆಯಲ್ಲಿ ಅವರ ಮಕ್ಕಳಾದ ಶ್ರೀ ವಸಂತ ಅಕ್ಕಿಯವರು, ಹಾಗೆ ಶ್ರೀ ಅಶೋಕ್ ಅಕ್ಕಿಯವರು, ಶ್ರೀ ಪ್ರಕಾಶ್ ಅಕ್ಕಿಯವರು, ಇವರು ಕೂಡ ನನ್ನ ಜೀವನದಲ್ಲಿ ಬಹಳಷ್ಟು ಪಾತ್ರ ವಹಿಸ್ತಾರೆ. ಅವರು ಕೂಡ ನನ್ನ ಪೇಂಟಿಂಗ್ಗಳನ್ನು ನೋಡಿದಾಗ ಬಹಳ ಸ್ಫೂರ್ತಿಯನ್ನು ತುಂಬಿ ಮುಂದುವರಿಸಿದ್ದಾರೆ. ಅವರಿಗೆ ನಾನು ಸದಾ ಚಿರಋಣಿ ಅಂತ ಹೇಳ್ತೀನಿ. ರಾಜು ತೇರದಾಳ್ ಅವ್ರ ಬಗ್ಗೆ ಹೇಳೋದಂತಂದ್ರೆ ನಮ್ಗೆ ಭಾಳ ಸಂತೋಷ ಅನ್ನಿಸ್ತೈತಿ. ನಮ್ಮ ಈ ವಿಜಯ ಕಲಾಮಂದಿರದ ಅಗದಿ ಸಿನ್ಸಿಯರ್ ಆದಂಥ ವಿದ್ಯಾರ್ಥಿ. ನಮ್ಮ ಎಲ್ಲ ಶಿಕ್ಷಕರ ಜೊತೆ ಅಗದಿ ಅನ್ಯೋನ್ಯವಾಗಿದ್ದರು. ಅವರು ಪೇಂಟಿಂಗ್ಸ್ ಭಾಳ ಚೆನ್ನಾಗಿ ಮಾಡ್ತಾರೆ. ಈಗ ಅವರು VRS ತೊಗೊಂಡಾರ. ಈಗ ಕೊಪ್ಪಳದಾಗ ಸರ್ವಿಸ್ ಮಾಡ್ತಿದ್ದರು. ಅಲ್ಲಿ VRS ತೊಗೊಂಡ್ರು ಇಲ್ಲಿ ನಮ್ಮ ವಿಜಯ ಕಲಾಮಂದಿರಕ್ಕೆ ಬಂದು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ವಾರದಲ್ಲಿ ಒಂದು 2 ರಿಂದ 3 ದಿವಸ ಇಲ್ಲಿ ಕ್ಲಾಸ್ ತೆಗೆದುಕೊಳ್ಳುತ್ತಾ ಬಂದಿದ್ದಾರೆ. ಈ ಕಾಲೇಜಿನ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅವರು ಕಲಾಕ್ಷೇತ್ರದಲ್ಲಿ ಸಾಕಷ್ಟು ಒಳ್ಳೆಯ ಪೇಂಟಿಂಗ್ಗಳನ್ನು ಮಾಡಿದ್ದಾರೆ. ಅವರು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದೊಳಗೆ ಇನ್ನೂ ಬೆಳಗಲಿ ಅಂಥೇಳಿ ನಾನು ನಮ್ಮ ಎಲ್ಲ ಕಲಾವಿದರ ಪರವಾಗಿ ಹಾರೈಸ್ತೇನೆ. ಕಲಾವಿದ ರಾಜು ತೇರದಾಳ್ ಅವರ ಕಲಾಕೃತಿಗಳ ಮುಖ್ಯ ವಸ್ತು ವಿಷಯವೆಂದರೆ ಭಾರತದ ಗ್ರಾಮೀಣ ಜನಜೀವನ. ವಿಶಿಷ್ಟ ರಚನಾ ಶೈಲಿಯಿಂದ ರೂಪುಗೊಂಡಿರುವ ಈ ಕಲಾಕೃತಿಗಳು ಅತ್ಯಂತ ಸೃಜನಶೀಲವಾಗಿದ್ದು ಚಿತ್ರಕಲಾ ರಸಿಕರ ಮನಸೂರೆಗೊಂಡಿವೆ. ಚಿತ್ರಕಲಾ ವಿಮರ್ಶಕರಿಂದ ಅಪಾರ ಪ್ರಶಂಸೆಗೆ ಒಳಪಟ್ಟಿವೆ. ಪ್ರಾರಂಭದಲ್ಲಿ ನನಗೆ ಬಹಳಷ್ಟು ಇಂಪ್ರೆಸ್ ಆದವರು ರವಿವರ್ಮ. ಆ ರವಿವರ್ಮ ಚಿತ್ರಗಳು ನೋಡಿ 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 ನಾನು ರವಿವರ್ಮನೇ ಆಗಿಬಿಡಬೇಕು ಅಂತ ವೀರ ಪ್ರತಿಜ್ಞೆ ಮಾಡೇ ಬಿಟ್ಟಿದ್ದೆ. ಆದರೆ ಮಾಡರ್ನಿಸಮ್ ಬಗ್ಗೆ
ನಾನು ಕೇಳ್ತಾ ಹೋದಾಗ ಒಂದು BP ಬಾಯರಿ ಅವ್ರದ್ದು ಒಂದು ಸಾಲು ನೋಡಿದೆ. ರಿಯಲಿಸ್ಟಿಕ್, ಅದು ಹೊರಗಡೆ ಸೌಂದರ್ಯವನ್ನು ವರ್ಣಿಸ್ತದೆ. ಮಾಡರ್ನ್ ಆರ್ಟ್ ಒಳಗಿನ ಸೌಂದರ್ಯವನ್ನು ಅಭಿವ್ಯಕ್ತಿ ಮಾಡ್ತದೆ ಅಂತ ಹೇಳಿದರು. ಅದು ನಾನು ಫಿಲಾಸಫಿಕಲ್ ಥಾಟ್ಸ್ ಇರೋದ್ರಿಂದಲೋ ಏನೋ ಅಂತರಂಗದ ಸೌಂದರ್ಯವೇ ಶ್ರೇಷ್ಠ ಅಂತ ತಿಳಿದು ಅದೇ ಶ್ರೇಷ್ಠ ಕಲೆ ಅಂತ ನಾನು ಮಾಡರ್ನ್ ಆರ್ಟಿನ ಕಡೆ ಒಲವನ್ನು ತೋರಿಸಿದೆ. ಹೀಗೆ ನನ್ನ ಜರ್ನಿ ಪ್ರಾರಂಭ ಆಯಿತು. ಈ ಮಾಡರ್ನ್ ಆರ್ಟ್ ಅಂತ ಬಂದಾಗ ಈ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ಗಳು ಯಾರಿಗೂ ತಿಳಿಯೋದಿಲ್ಲ ಅಂತ ಒಂದು ಹೇಳಿಕೆ ಇದೆ. ಆದರೆ ರಜಾನಂತ ಮಹಾನ್ ಕಲಾವಿದರ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ಗಳು ಎಷ್ಟು ಖುಷಿ ಕೊಡ್ತವೆ. ಆದರೆ ಸಾಮಾನ್ಯ ಜನಕ್ಕೂ ಆ ಕಲೆ ಸ್ಪಂದನೆ ಉಂಟಾಗಲಿ, ಅದರ ಆಸ್ವಾದನೆ ಸಿಗಲಿ ಅನ್ನೋ ಉದ್ದೇಶದಿಂದ ನಾನು ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ಗಳನ್ನು ಹೆಚ್ಚು ಮಾಡಲಿಕ್ಕೆ ಹೋಗಲಿಲ್ಲ. ಮತ್ತು ಫಿಗರೇಟಿವ್ ಫಾರ್ಮ್ಗಳನ್ನೇ ಬಳಸಿದರೂ ಕೂಡ ನನಗೆ ಮಿನಿಯೇಚರ್ ಪೇಂಟಿಂಗ್ಗಳು ಬಹಳ ಮನಸ್ಸಿಗೆ ಅಚ್ಚೊತ್ತಿದ್ದರಿಂದ ಅದರಲ್ಲಿಯೇ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದಿಷ್ಟು ಔಟ್ಲೈನ್ಸ್ಗಳು, ಕಲೆಯ ಒಂದು ಔಟ್ಲೈನ್ಸ್ಗಳು, ಕಲರ್ಸ್ಗಳು, ಇವುಗಳೆಲ್ಲ ನಾನು ಮೈಗೂಡಿಸ್ಕೊಂಡು ನನ್ನದೇ ಒಂದು ಹೊಸ ಸ್ಟೈಲನ್ನು ನಿರ್ಮಾಣ ಮಾಡಿಕೊಂಡು ನಾನು ಕಲಾಕೃತಿಗಳನ್ನ ಅಭಿವ್ಯಕ್ತಿ ಮಾಡ್ತಾ ಬಂದಿದ್ದೇನೆ. ಆ ಕಲಾಕೃತಿಗಳಲ್ಲದೆ ಒಂದಿಷ್ಟು ಗಂಭೀರ ರೀತಿಯ ಸಂಯೋಜನೆಗಳಾಗಿರಲಿ, ಆಕೃತಿಗಳಾಗಿರಲಿ, ಅವುಗಳು ಕೂಡ ನನ್ನನ್ನು ಕಾಡಿದ್ರಿಂದ ನಾನು ಬೇರೆ ಬೇರೆ ಸಿರೀಸ್ಗಳನ್ನು ಮಾಡ್ತಾ ಹೋಗಿರೋದು ತಾವು ನೋಡಬಹುದು. ಭಾರತೀಯ ಸಾಂಪ್ರದಾಯಿಕ ಚಿತ್ರಕಲೆಯ ಮುಖ್ಯ ಲಕ್ಷಣಗಳೆಂದರೆ ಆಕೃತಿಯ ಬಾಹ್ಯರೇಖೆಗಳು ಮತ್ತು ಚಪ್ಪಟೆಯಾದ ವರ್ಣ ಸಂಯೋಜನೆ. ಈ ಎರಡೂ ಲಕ್ಷಣಗಳು ಕಲಾವಿದ ಶ್ರೀ ರಾಜು ತೇರದಾಳ್ ಅವರ ಕಲಾಕೃತಿಯನ್ನು ಸಮಕಾಲೀನತೆಯ ಆಕೃತಿಗಳ ಡಿಸ್ಟಾರ್ಷನ್ನ ವೈಶಿಷ್ಟ್ಯದೊಂದಿಗೆ ಮೇಳೈಸಿಕೊಂಡು ತನ್ನದೇ ಆದ ಒಂದು ಕಲಾತ್ಮಕ ಗಂಭೀರತೆಯನ್ನು ಪಡೆದುಕೊಂಡಿವೆ. ಶ್ರೀ ರಾಜು ತೇರದಾಳ್ ರವರು ಲ್ಯಾಂಡ್ಸ್ಕೇಪ್ ರಚನೆಯಲ್ಲೂ ಸಿದ್ಧಹಸ್ತರು. ಇವರು ರಚಿಸಿರುವ ಕೊಪ್ಪಳದ ಸುತ್ತಮುತ್ತಲ ಪ್ರದೇಶಗಳ ಲ್ಯಾಂಡ್ಸ್ಕೇಪ್ ಚಿತ್ರಗಳು ನೋಡುಗರನ್ನು ಆಕರ್ಷಿಸುತ್ತವೆ. ನನಗೆ ರಾಮಚಂದ್ರ ಹೆಗಡೆ ಅಂತ ಗುರುಗಳಿದ್ರು ಕಲಾಮಂದಿರದಲ್ಲಿ. ಅವರು ಆಲ್ರೌಂಡರ್ ಆಗಿದ್ರು. ಅವರು ಪೋರ್ಟ್ರೇಟ್ ಚೆನ್ನಾಗಿ ಮಾಡೋರು, ಲ್ಯಾಂಡ್ಸ್ಕೇಪ್ ಚೆನ್ನಾಗಿ ಮಾಡೋರು, ಪೇಂಟಿಂಗ್ ಚೆನ್ನಾಗಿ ಮಾಡೋರು. ನಾನು ಕೂಡ ಇವರಂಗೆ ಆಗಬೇಕಲ್ಲ, ಆಲ್ರೌಂಡರ್ ಆಗಬೇಕಲ್ಲ ಅಂತ ನಾನು ಪೋರ್ಟ್ರೇಟ್ಗಳನ್ನು, ಲ್ಯಾಂಡ್ಸ್ಕೇಪ್ಗಳನ್ನು ಶ್ರದ್ಧೆಯಿಂದ ಮಾಡ್ತಾ ಹೋದೆ. ಲ್ಯಾಂಡ್ಸ್ಕೇಪ್ಗಳನ್ನು ಕೂಡ ಕಲಾಮಂದಿರದಿಂದ ಗುರುಗಳು ಕರ್ಕೊಂಡು ಹೋಗ್ತಾ ಇದ್ರು. ಅವರು ಡೆಮಾನ್ಸ್ಟ್ರೇಷನ್ ಮಾಡ್ತಿದ್ರು. ಅವರ ಪ್ರತಿಯೊಂದು ಕಲರ್ ಹಾಕುವಿಕೆ, ಕಂಪೋಸಿಷನ್ನು, ಅವುಗಳನ್ನೆಲ್ಲ ನೋಡಿಕೊಂಡು ನಾನು ಉತ್ತಮವಾಗಿ ಲ್ಯಾಂಡ್ಸ್ಕೇಪ್ ಮಾಡಬೇಕು ಅಂತ ಕೆಲವೊಂದಿಷ್ಟು ಲ್ಯಾಂಡ್ಸ್ಕೇಪ್ಗಳನ್ನು ಮಾಡಿದೆ. ನಾನು ಡಿಜಿಟಲ್ ಮಾಧ್ಯಮವನ್ನು ಬಳಸಿಕೊಂಡು ರಚಿಸಿದ ಕೃತಿಗಳು ನೋಡುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಡಿಜಿಟಲ್ ಮಾಧ್ಯಮದಲ್ಲಿ ಕಲಾಕೃತಿ ರಚನೆ ಮಾಡಬೇಕು ಅಂತ ಅನ್ನಿಸ್ತು. ನಾನು ಹೇಗೆ ಪ್ರಾರಂಭ ಮಾಡಬೇಕು ಅಂತ ಅನ್ನಿಸ್ದಾಗ ಕೆಲವೊಂದಿಷ್ಟು ನನ್ನದೇ ಪೇಂಟಿಂಗ್ಗಳ ಫಾರ್ಮ್ಗಳನ್ನು ತಗೊಂಡೆ, ಮತ್ತು ಕೆಲವು ಫೋಟೋಗ್ರಾಫ್ ತಗೊಂಡೆ, ಕೆಲವು ಪ್ಲೇನ್ ಕಲರ್ ಪ್ಯಾಟರ್ನ್ಗಳನ್ನು ತಗೊಂಡು ಅವುಗಳನ್ನೇ ಸಂಯೋಜನೆ ಮಾಡಿ ಒಂದಿಷ್ಟು ಕಲಾಕೃತಿಗಳನ್ನು ನಾನು ಮಾಡಿದೆ. ಮತ್ತು ಜೊತೆಯಲ್ಲಿ ಅವುಗಳನ್ನು ಚಿತ್ರಕಲಾ ಪರಿಷತ್ನಲ್ಲಿ ಪ್ರದರ್ಶನವನ್ನು ನಾನು ಮಾಡಿದ್ದೇನೆ. ನನಗೆ ಆಶ್ಚರ್ಯ ಆಗಿರೋದೇನೆಂದರೆ ಅಲ್ಲಿ ಬ್ರಷ್ ಇಲ್ಲ, ಕಲರ್ ಬಳಕೆ ಇಲ್ಲ. ಕೇವಲ ಫೋಟೋಶಾಪ್ನಲ್ಲಿ ಹೋಗಿ ಆ ಒಂದು ಕ್ರಿಯೆಯನ್ನು ಮಾಡಿಬಿಟ್ರೆ ಆಗಿ ಹೋಯಿತು. ನೆಕ್ಸ್ಟ್ ಅದನ್ನು ಪ್ರಿಂಟ್ ಮಾಡಿಸಿ ಅದನ್ನು ಎಕ್ಸಿಬಿಟ್ ಮಾಡಿದರೆ ಆಯ್ತಲ್ಲ ಅಂತ ಅನ್ನಿಸ್ತು. ಅದೊಂದು ಪ್ರಯೋಗ. ಶ್ರೀ ರಾಜು ತೇರದಾಳ್ ಅವರು ಬೆಳೆದು ಬಂದದ್ದು ಸಂಪ್ರದಾಯಸ್ಥ ಕುಟುಂಬದಲ್ಲಿ. ವಿಶೇಷವಾಗಿ ಇವರ ತಾಯಿಯವರಿಗೆ ದೇವರಲ್ಲಿ ಅಪಾರವಾದ ಶ್ರದ್ಧೆ ಮತ್ತು ಭಕ್ತಿ. ಸಹಜವಾಗಿಯೇ ಭಕ್ತಿಭಾವದ ಪರಿಸರದಲ್ಲಿ ಬೆಳೆದು ಬಂದರೂ ಕುಟುಂಬದ ಈ ಹಿರಿಯರ ಅಮೂರ್ತವಾದ ನಂಬಿಕೆ ಮತ್ತು ಆಚರಣೆಗಳನ್ನು ಪ್ರಶ್ನಿಸುತ್ತಾ, ಉತ್ತರ ಕಂಡುಕೊಳ್ಳಲು ಹಪಹಪಿಸುತ್ತಾ ಶ್ರೀ ರಾಜುರವರು ಭಾರತೀಯ ವೇದಾಂತ ದರ್ಶನವನ್ನು ಆಳವಾಗಿ ಅಭ್ಯಸಿಸಿದವರು. ದೇವರ ಅಸ್ತಿತ್ವದ ಬಗೆಗಿನ ತೀವ್ರ ಜಿಜ್ಞಾಸೆಯ ಹಿನ್ನೆಲೆಯಲ್ಲಿ ಭಗವದ್ಗೀತೆ, ಉಪನಿಷತ್ಗಳಿಂದ ಪ್ರಾರಂಭಿಸಿ ಭಾರತೀಯ ದಾರ್ಶನಿಕರಾದ ರಜನೀಶ್ ಮತ್ತು ಜೆ ಕೃಷ್ಣಮೂರ್ತಿಯವರನ್ನು ಅಧ್ಯಯನ ಮಾಡಿದವರು. ಆಧ್ಯಾತ್ಮವು ಇವರ ಆಸಕ್ತಿಯ ಒಂದು ವಿಷಯವಾಗಿ ಶ್ರೀ ರಾಮಕೃಷ್ಣ ಆಶ್ರಮ,
ಶ್ರೀ ಬ್ರಹ್ಮಕುಮಾರಿ ಸಮಾಜವನ್ನು ಎಡತಾಕಿದರು. ಧ್ಯಾನದ ಮಹತ್ತನ್ನು ಅನುಭವ ವೇದ್ಯ ಮಾಡಿಕೊಂಡಿರುವ ಶ್ರೀ ರಾಜುರವರು ತಮ್ಮ ಅನುಭವದ ಪಾಕವನ್ನು ತಮ್ಮ ಕಲಾಕೃತಿಗಳಲ್ಲೂ ಪ್ರತಿಬಿಂಬಿಸಿದ್ದಾರೆ. ಇವರ ಬಹಳಷ್ಟು ಕಲಾಕೃತಿಗಳಲ್ಲಿ ಇವರ ಆಧ್ಯಾತ್ಮಿಕ ಚಿಂತನೆಯನ್ನು ಕಾಣಬಹುದಾಗಿದೆ. ನಾನು ಇದೆಲ್ಲದನ್ನು ಅಭ್ಯಾಸ ಮಾಡಿದ ಮೇಲೆ ನನಗೊಂದು ಸಾರ ಏನು ಅನ್ನಿಸ್ತದಂದರೆ, ಪ್ರತಿಯೊಬ್ಬರಿಗೂ ಭಕ್ತಿ ಬೇಕು, ಆದರೆ ಆ ಭಕ್ತಿ ಕೇವಲ ಭಕ್ತಿಯಾಗಿ ಉಳಿಬಾರ್ದು. ಅಲ್ಲಿ ಕೇವಲ ಭಕ್ತಿಯಾಗಿ ಉಳಿದಾಗ ಮೂಢಾಚಾರಗಳು ಸೇರಿಕೊಳ್ಳಿಕ್ಕೆ ಪ್ರಾರಂಭ ಆಗ್ತವೆ. ಅದರ ಜೊತೆಯಲ್ಲಿ ಜ್ಞಾನವೂ ಸೇರಿಕೊಂಡಾಗ ಅದು ಪರಿಪೂರ್ಣ ಭಕ್ತಿ, ಪರಿಪೂರ್ಣ ಛಂದಸ್ಸು ಅದಕ್ಕೆ ಬರ್ತದೆ. ನನ್ನ ಏನು ಆಧ್ಯಾತ್ಮಿಕ ಸಾರ ಇದೆ, ಆ ಸಾರ ನನ್ನ ಕಲಾಕೃತಿಗಳಲ್ಲಿ ತಾವು ನೋಡಬಹುದು. ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡೆದು ಹೆಸರುವಾಸಿಯಾದ ಇವರ ಕಲಾಕೃತಿ ಕಬೀರ್ ಕಿ ಚಾದರ್ ಇದಕ್ಕೆ ಒಂದು ಸ್ಪಷ್ಟ ಉದಾಹರಣೆಯಾಗಿದೆ. ನಾನು ರಜನೀಶ್ ಅವರ ಪುಸ್ತಕಗಳನ್ನು ಭಾಳಷ್ಟು ತರಿಸ್ಕೊಂಡು ಓದ್ತಾ ಇದ್ದೆ. ಕಬೀರ್ ದೋಹೆಗಳ ಬಗ್ಗೆ ಭಾಳ ಸುಂದರವಾಗಿ ಮಾತಾಡಿದ್ದಾರೆ. ಆ ಕಬೀರ್ ದೋಹೆಗಳು ಎಳೆ ಎಳೆಯಾಗಿ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ಯಾರ. ಅದರಲ್ಲಿ ಒಂದು ಭಾಳ ನನಗೆ ಹಿಡಿಸಿದಂಥ ಒಂದು 3 ಸಾಲುಗಳು. ಸಾಯಿಕೋ ಸಿಯತ್ ಮಾಸ್ 10 ಲಾಗೆ, ಆ ಪರಮಾತ್ಮನಿಗೆ ಶರೀರ ಮತ್ತು ಆತ್ಮವನ್ನು ಹೆಣಿಲಿಕ್ಕೆ 10 ತಿಂಗಳ ಹಿಡಿತು, ಬಹಳ ಹುಷಾರಿಯಿಂದ ಅದನ್ನು ಹೆಣೆದಿದ್ದಾನೆ. ಆ ಚಾದರ್ ಏನಿದೆಯಲ್ಲ, ಶರೀರಕ್ಕೆ ಚಾದರ್ ಅಂತ ಅಲ್ಲಿ ಬಳಸ್ತಾರೆ ಸಂಕೇತವಾಗಿ. ಆ ಚಾದರನ್ನ ನರರು, ಸುರರು, ಮುನಿಗಳು ಅದನ್ನ ತೊಟ್ಕೊಂಡು ಮೈಲಿಗೆ ಮಾಡಿದ್ದಾರೆ ಅಂತ, ಸರಿಯಾಗಿ ಬಳಸ್ಕೊಂಡಿಲ್ಲ ಅಂತ, ಸರಿಯಾಗಿ ತೊಟ್ಟಿಲ್ಲ ಅಂತ ಅದರ ಅರ್ಥ. ಆದರೆ ನೆಕ್ಸ್ಟ್ ಲೈನ್ನಲ್ಲಿ ದಾಸ್ ಕಬೀರ್ ಜತನಸೆ ಓಡಿ, ಹುಷಾರಾಗಿ ಆ ಚಾದರನ್ನ ತೊಟ್ಕೊಂಡ, ಹ್ಯಾಂಗಿತ್ತು ಹಂಗ ವಾಪಸ್ ಕೊಟ್ಟ ಅನ್ನೋ ಲೈನನ್ನು ಹೇಳ್ತಾರೆ. ಅಂದರೆ ಶರೀರವನ್ನ ನಾನು ಆತ್ಮ ಅಂತ ತಿಳಿಯೋವರೆಗೂ ಈ ಶರೀರ ನಾನು ಹುಷಾರಾಗಿ ತೊಟ್ಕೊಂಡು ವಾಪಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗ ನಾನು ತಿಳ್ಕೊಳ್ತೀನಿ ಆತ್ಮ ನಾನು ಅಂತ ತಿಳ್ಕೊಳ್ತೀನಿ, ಆವಾಗ ಇದು ಬೇರೆ ಅಂತ, ಅಂಟಿಯೂ ಅಂಟದ ಒಂದು ಸ್ಥಿತಿ ಅಂತ ಗೊತ್ತಾಗ್ತದೆ. ಆವಾಗ ಪರಮಾತ್ಮನಿಗೆ ಈ ಚಾದರನ್ನು ಹೆಂಗಿತ್ತು ಹಾಗೆ ವಾಪಸ್ ಕೊಟ್ಟೆ ಅನ್ನೋ ಅರ್ಥ ಸರಿ ಹೋಗ್ತದೆ. ಬಹಳ ಬ್ಯೂಟಿಫುಲ್ ಆದಂಥ ವಚನವನ್ನು ಹೇಳಿದ್ದಾರೆ. ಕೊಪ್ಪಳ ಪಟ್ಟಣದಲ್ಲಿ ನಡೆದ 62ನೇ ಸಾಹಿತ್ಯ ಸಮ್ಮೇಳನ, ಬೆಂಗಳೂರಿನ ಚಿತ್ರಕಲಾ ಪರಿಷತ್ ಮತ್ತು ಆರ್ಟ್ ಹೌಸ್ ಮುಂತಾದ ಸ್ಥಳಗಳಲ್ಲಿ ಇವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಯಶಸ್ವಿಯಾಗಿ ಪ್ರದರ್ಶನಗೊಂಡಿದೆ. ಹೈದರಾಬಾದ್ ವಿಶ್ವವಿದ್ಯಾಲಯ, ಗೋವಾದ ಕಲಾ ಅಕಾಡೆಮಿ, ದೆಹಲಿಯ ರವೀಂದ್ರ ಭವನ್, ಚೆನ್ನೈ ಮತ್ತು ದೆಹಲಿಯ ರಾಷ್ಟ್ರೀಯ ಕಲಾಮೇಳ ಮುಂತಾದ ಭಾರತೀಯ ಪಟ್ಟಣಗಳೇ ಅಲ್ಲದೆ ಫಿನ್ಲೆಂಡ್, ಟೆಕ್ಸಾಸ್, ಲಂಡನ್ ಮುಂತಾದ ವಿದೇಶಿ ಪಟ್ಟಣಗಳಲ್ಲೂ ಆಯ್ದ ಕಲಾವಿದರ ಗುಂಪು ಚಿತ್ರಕಲಾ ಪ್ರದರ್ಶನಗಳಲ್ಲಿ ಇವರ ಕಲಾಕೃತಿಗಳು ಪ್ರದರ್ಶನಗೊಂಡು ಶ್ಲಾಘನೆಗೆ ಭಾಜನವಾಗಿವೆ. ರಾಜು ತೇರ್ದಾಳ್ ಒಬ್ಬ ಕಲಾಪ್ರೇಮಿ, ಕಲಾ ಸೇವಕ, ಕಲಾ ಪೋಷಕ, ಕಲಾವಿದ. ನಮಗೆ ಕಲೆಯ ಒಂದು ದೇವತೆಯ ಕುರಿತು ಅಭಿಮಾನ ಮೂಡುತ್ತೆ. ಅಂತಹ ಕಲಾವಿದನನ್ನು ನಾವು ಪಡೆದಂಥ ನಮ್ಮ ಕೊಪ್ಪಳ ಧನ್ಯ ಅಂತ ಹೇಳಬಹುದು. ನಾವು ಕಲೆಗೆ ನಾವು ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಅಂಥ ಬೆಲೆಯನ್ನು ಕಟ್ಟಲಾರದಂಥ ಕಲಾ ಸೇವಕನಿಗೆ ಇನ್ನೂ ಹೆಚ್ಚಿನ ಅಭಿಮಾನ ಬರ್ದಕ್ಕ ಪ್ರಶಸ್ತಿಗಳು, ಕೀರ್ತಿಗಳು, ಸ್ಥಾನಮಾನಗಳು, ಗೌರವಗಳು ಬರಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಕರ್ನಾಟಕ ಲಲಿತಕಲಾ ಅಕಾಡೆಮಿ, ದೆಹಲಿಯ ಲಲಿತಕಲಾ ಅಕಾಡೆಮಿ, ಹುಬ್ಬಳ್ಳಿ, ಗದಗ, ಬೆಂಗಳೂರು ಮುಂತಾದ ಕಡೆಗಳಲ್ಲಿ ನಡೆದ ಚಿತ್ರಕಲಾ ವಿಚಾರ ಸಂಕಿರಣ, ಕಾರ್ಯಾಗಾರ, ಕಲಾಮೇಳಗಳಲ್ಲಿ ಆಹ್ವಾನದ ಮೇರೆಗೆ ಶ್ರೀ ರಾಜು ತೇರದಾಳ್ರವರು ಭಾಗವಹಿಸಿದ್ದಾರೆ. ಚಿತ್ರಕಲಾವಿದರಾದ ರಾಜು ತೇರದಾಳ್ ಕವಿ ಹೃದಯದ ಕಲಾವಿದ. ಇವರಿಗೆ ಸಾಹಿತ್ಯದಲ್ಲೂ ಅಪಾರವಾದ ಆಸಕ್ತಿ. ತಮ್ಮ ಅನುಭವಕ್ಕೆ ದಕ್ಕಿದ ಸಂಗತಿಗಳನ್ನು ಬರೆಯುವ ಮೂಲಕ ತಮ್ಮ ಸೃಜನಶೀಲತೆಯನ್ನು ಮೆರೆದಿರುವ ಶ್ರೀ ರಾಜುರವರು ಅನೇಕ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ತಮ್ಮ ಕವಿ ಹೃದಯವನ್ನು ಅನಾವರಣಗೊಳಿಸಿದ್ದಾರೆ. ಆಧ್ಯಾತ್ಮದ ಉತ್ತುಂಗ ಸ್ಥಿತಿ ಎಂದರೆ ನಿಶ್ಶಬ್ದ. ಈ ನಿಶ್ಶಬ್ದದ ಅನುಭವದ ಜೊತೆಗೆ ದೈವಿ ಶಕ್ತಿಯೊಂದಿಗೆ ಸಂಭಾಷಣೆಯಂತಿರುವ ಅನೇಕ ಕವಿತೆಗಳನ್ನು ಶ್ರೀ ರಾಜುರವರು ರಚಿಸಿ ನಿಶ್ಶಬ್ದ ಹಾಡು ಎಂಬ ಕವನ ಸಂಕಲನವನ್ನು ಪ್ರಕಟಿಸಿದ್ದಾರೆ. ಭಾರತೀಯ ಭಾವಧಾರೆಯ ರಸಸಿದ್ಧಾಂತ ಮತ್ತು ಆಧ್ಯಾತ್ಮ
ಎರಡನ್ನೂ ಒಂದು ವಿಶಿಷ್ಟ ಚಿಂತನೆಯಲ್ಲಿ ಹೆಣೆದು ಆಧ್ಯಾತ್ಮಿಕ ಪಂಥ ಎಂಬ ಪುಸ್ತಕವನ್ನು ರಚಿಸಿದ್ದಾರೆ ಮತ್ತು ಈ ಮೂಲಕ ಶ್ರೀ ರಾಜುರವರು ಕಲಾ ಜಗತ್ತಿಗೆ ಹೊಸದೊಂದು ಸಿದ್ಧಾಂತವನ್ನು ಪರಿಚಯಿಸಿದ್ದಾರೆ. ಇವರ ಇತರ ಪುಸ್ತಕಗಳೆಂದರೆ ಗಾಂಧೀಜಿ ಭಾರತದ ರಿಯಲ್ ಹೀರೋ ಮತ್ತು ಖುಷಿ ಖಜಾನೆ. ಇವರ ಹೈಕು ಕಲಾಕೃತಿಗಳು ಇವರ ರಚನೆಯ ಮತ್ತೊಂದು ವೈಶಿಷ್ಟ್ಯ. ನಾನು ಒಂದಿಷ್ಟು ಹೈಕು ಕಲಾಕೃತಿಗಳನ್ನು ರಚನೆ ಮಾಡಿದ್ದೇನೆ. ಹೈಕು ಅದೊಂದು ಜಪಾನಿ ಪದ್ಯದ ಒಂದು ಪ್ರಕಾರ. ಅದರಲ್ಲಿ 5 ಮಾತ್ರ, 7 ಮಾತ್ರ ಮತ್ತು 5 ಮಾತ್ರ, ಹೀಗೆ ಅದೇ ಮಾತ್ರದಲ್ಲಿ ಅಕ್ಷರಗಳ ಜೋಡಣೆ ಮತ್ತು ಅರ್ಥವನ್ನು ತುಂಬಿ ಆ ಒಂದು ರಚನೆಯನ್ನು ಮಾಡ್ತಾರೆ. ಆ ಹೈಕುಗಳು ಪ್ಲಸ್ ಆ ಹೈಕಿನ ಭಾವವನ್ನು ಆಕೃತಿಗಳಲ್ಲಿ ತಗೊಂಡ್ಬಂದು ಆ ಒಂದು ಸಂಯೋಜನೆಯನ್ನು ಮಾಡಿದಂಥ ಕೆಲವು ಕೃತಿಗಳು ನನಗಿವೆ. ಒಂದು ಉದಾಹರಣೆ, ತಾನು ಯಾರಂತ ಗೊತ್ತಿಲ್ಲ ಎಲ್ಲ ಬಲ್ಲ ತೂತಿನ ಪಾತ್ರೆ ಅಂತ. ನಾನು ಈ ದೇಶದವನು, ಈ ಸೀಮೆಯವನು, ಹೀಗೆ ಸೀಮಿತ ದೃಷ್ಟಿಯಲ್ಲಿ ನಾನು ಯಾರು ಅಂತ ನನಗೆ ಗೊತ್ತಿರ್ತದೆ. ಆದರೆ ಆ್ಯಕ್ಚುಲಿ ನಾನು ಯಾರು ಅಂತ ಭಾರತೀಯ ಆಧ್ಯಾತ್ಮಿಕ ಪರಂಪರೆ ನಮಗೇನು ಹೇಳ್ತದೆ ಅಂದರೆ, ನೀನು ಸೋಲ್, ಒಂದು ಚೈತನ್ಯ, ಅದು ಯಾರಂತ ಗೊತ್ತೇ ಇಲ್ಲ ನನಗೆ. ಆದರೆ ಎಲ್ಲ ಬಲ್ಲ, ನನಗೆಲ್ಲ ಗೊತ್ತು ಅಂತ ನಮಗೊಂದು ಭ್ರಮೆ. ಎಲ್ಲ ಗೊತ್ತು, ನಾನು ಯಾರಂತ ಗೊತ್ತಿಲ್ಲ. ಅದಕ್ಕಾಗಿ ಅಲ್ಲೊಂದು ಸಂಕೇತ ಏನು ಅಂತಂದರೆ, ತೂತಿನ ಪಾತ್ರೆ. ಪಾತ್ರೆ ಇದೆ, ಆದರೆ ಅದಕ್ಕೆ ತೂತು ಬಿದ್ದಿದೆ, ಅದರಲ್ಲಿ ಏನೂ ನಿಲ್ಲಲ್ಲ. ಪಾತ್ರೆ ಚೆನ್ನಾಗಿ ಕಾಣಿಸ್ತದೆ, ಅದರಲ್ಲಿ ಏನೂ ಇಲ್ಲ, ಟೊಳ್ಳು ಅಂತೆ. ನನಗೆಲ್ಲ ಗೊತ್ತಿದೆ, ಟೊಳ್ಳು ಅಂತ ಅದ್ರ ಭಾವ. ಹೀಗೆ ಅನೇಕ ಭಾವಗಳನ್ನು ತುಂಬಿ ಹೈಕುಗಳನ್ನು ನಾನು ರಚನೆ ಮಾಡಿದ್ದೇನೆ. ಇವರ ಚಿತ್ರಕಲಾ ಪ್ರತಿಭೆ ಮತ್ತು ಸಾಹಿತ್ಯ ಪ್ರತಿಭೆ ಎರಡೂ ಒಮ್ಮೆಗೆ ಏಕವಾಗಿ ಪ್ರಕಟಗೊಳ್ಳುವ ಈ ಪ್ರಕಾರದ ಕೃತಿಗಳು ಅತ್ಯಂತ ಅಪರೂಪವೆಂದೇ ಹೇಳಬಹುದಾಗಿದೆ. ಲ್ಯಾಂಡ್ಸ್ಕೇಪ್ ಕೃತಿಗಳನ್ನು ರಚಿಸುವಲ್ಲಿ ಸಿದ್ಧಹಸ್ತರಾದ ಶ್ರೀ ರಾಜು ತೇರದಾಳರವರು ಉತ್ತಮ ವ್ಯಂಗ್ಯ ಚಿತ್ರಕಾರರೂ ಹೌದು. ಇವರ ಖುಷಿ ಖಜಾನೆ ಕೃತಿ ಇದಕ್ಕೆ ಸಾಕ್ಷಿಯಾಗಿದೆ. ಇವರು ಉತ್ತಮ ಭಾವಚಿತ್ರಕಾರರೂ ಆಗಿದ್ದು ಹಲವಾರು ಭಾವಚಿತ್ರಗಳನ್ನು ರಚಿಸಿದ್ದಾರೆ. ಅವ್ರ ಪೇಂಟಿಂಗ್ಸ್ಗಳು ಸಾಮಾನ್ಯವಾಗಿ ಎಲ್ಲಾನು ಚೆನ್ನಾಗೇ ಬರ್ತವೆ. ಅದರಲ್ಲಿ ವಿಶೇಷವಾಗಿ ಒಂದು ಮಹಿಳೆಯರ ಬಗ್ಗೆ ಅವ್ರು ಪೇಂಟಿಂಗ್ಸ್ ಮಾಡ್ತಾರೆ. ಅದು ಹಳ್ಳಿಗಳಲ್ಲಿ ಎಷ್ಟು ಮಹಿಳೆಯರು ಕಷ್ಟಪಡ್ತಾರೆ ಅಂತ ಅವ್ರು ಆ ಪೇಂಟಿಂಗ್ಸ್ ಮೂಲಕ ತೋರಿಸ್ತಾರಲ್ಲ, ಅದು ನನಗೆ ಭಾಳ ಇಷ್ಟ ಆಗುತ್ತೆ. ಮತ್ತು ಕೆಲವೊಂದಿಷ್ಟು ಆಧ್ಯಾತ್ಮಿಕನೂ ಅದರೊಳಗೆ ತೋರಿಸ್ತಾರೆ. ಅವ್ರು ಆ ವಿಷಯದ ಬಗ್ಗೆನೂ ಪೇಂಟಿಂಗ್ಸ್ಗಳನ್ನ ಮಾಡ್ತಾರೆ, ಅದನ್ನು ನನಗೆ ಭಾಳ ಇಷ್ಟ ಆಗುತ್ತೆ. ಜೊತೆಗೆ ಬೇರೆ ಬೇರೆ ಹವ್ಯಾಸಗಳು ಅವರಲ್ಲಿ ಜಾಸ್ತಿ ಅದಾವು. ವಿಶೇಷವಾಗಿ ಓದುವಂಥ ಕಲೆನೂ ಅವರಲ್ಲಿ ಐತಿ. ಆಮೇಲೆ ಲೇಖನಗಳನ್ನು ಬರೀತಿರ್ತಾರೆ. ಚಿತ್ರಕಲೆ, ಪುಸ್ತಕ ಬರವಣಿಗೆಗಳಿಗೆ ಮಾತ್ರ ತಮ್ಮ ಸೃಜನಶೀಲತೆಯನ್ನು ಮಿತಿಗೊಳಿಸಿಕೊಳ್ಳದೆ ತಮ್ಮ ಅನುಭವ ಮತ್ತು ಚಿಂತನೆಗಳನ್ನು ಸಾಮಾನ್ಯ ಜನರಿಗೆ ಸರಳವಾಗಿ ತಲುಪಿಸಬೇಕು ಎಂಬ ಹಂಬಲ ಮತ್ತು ಕಾಳಜಿಯಿಂದ ಶ್ರೀ ರಾಜು ತೇರದಾಳ್ರವರು ಸಾಮಾಜಿಕ ಜಾಲತಾಣದಲ್ಲಿ ಲೈಟ್ ಹೌಸ್ ರಾಜು ತೇರದಾಳ್ ಎಂಬ ಹೆಸರಿನ ತಮ್ಮದೇ ಆದ ಯೂಟ್ಯೂಬ್ ವಾಹಿನಿಯೊಂದನ್ನು ನಡೆಸುತ್ತಿದ್ದಾರೆ. ಚಿತ್ರಕಲೆ, ಸಾಹಿತ್ಯ, ರಂಗಭೂಮಿಯ ಸಂಗಮವಾಗಿರುವ ಈ ಕಾರ್ಯಕ್ರಮದಲ್ಲಿ ಶ್ರೀ ರಾಜು ತೇರದಾಳ್ರವರು ನೈತಿಕತೆ, ಆಧ್ಯಾತ್ಮ ಚಿಂತನೆ, ಸಾಮಾಜಿಕ ಜೀವನ, ಮಾನವೀಯ ಸಂಬಂಧಗಳು, ದೇವರು, ಸೌಂದರ್ಯ ಮುಂತಾದ ವಸ್ತು ವಿಷಯಗಳನ್ನು ಕುರಿತಂತೆ ರಂಗಭೂಮಿಯ ತಂತ್ರಗಳನ್ನು ಬಳಸಿಕೊಂಡು ವಿಡಿಯೋ ಚಿತ್ರಿಕೆಗಳನ್ನು ತಯಾರಿಸಿದ್ದಾರೆ. ಚಿತ್ರಕಲೆಯ ವಿದ್ಯಾರ್ಥಿಗಳಿಗೆ ನೆರವಾಗುವ ದೃಷ್ಟಿಯಿಂದ ಚಿತ್ರಕಲೆ ರಚಿಸುವಲ್ಲಿ ತಾವು ಅನುಸರಿಸುವ ವಿಧಾನ ಮತ್ತು ಅಳವಡಿಸಿಕೊಳ್ಳುವ ತಂತ್ರಗಳನ್ನು ವಿವರವಾಗಿ ಚರ್ಚಿಸಿದ್ದಾರೆ. ಮಕ್ಕಳಿಗೆ ಅನಿಮೇಷನ್ ಎಂದರೆ ಇಷ್ಟವಾಗುವುದರಿಂದ ಇವರು ಮಕ್ಕಳಿಗಾಗಿ ಸಣ್ಣ ಪುಟ್ಟ ಅನಿಮೇಷನ್ಗಳನ್ನು ರಚಿಸಿದ್ದಾರೆ. ಅಂತೆಯೇ ರಾಜು ತೇರದಾಳ್ರವರು ಶಿಲ್ಪಕಲೆಯ ರುಚಿಯನ್ನು ಸವಿದವರು. ರಜನೀಶ್ ಅವ್ರದ್ದು ಪುಸ್ತಕ ಓದ್ತಿದ್ನಲ್ಲ, ಅದ್ರಾಗ ಒಂದು ಸಿಚುವೇಶನ್ ಬಂದಿತ್ತು. ಆ ಒಂದು ಪ್ರಭಾವದಿಂದಲೇ ಈ ಮೂರ್ತಿ ಶಿಲ್ಪ ಮಾಡಿರೋದು ನಾನು. ಇದರ ವಿಶೇಷ ಏನು ಅಂದರೆ, ಇಲ್ಲಿ ಐರಾವತ ಇದೆ ನೋಡಿ, ಈ ಐರಾವತದ ಮೇಲೆ ಒಬ್ಬ ಮನುಷ್ಯ ಭಿಕ್ಷುಕನಾಗಿ ಕುಳಿತಿದ್ದಾನೆ. ಅಂದರೆ ಐರಾವತ ಇಂದ್ರನ ಒಂದು ವಾಹನ, ಶ್ರೀಮಂತಿಕೆಯ ಸಂಕೇತ ಅದು. ಆ ಶ್ರೀಮಂತಿಕೆಯ ಜೊತೆಯಲ್ಲಿದ್ದ ಒಬ್ಬ ಮನುಷ್ಯ
ಭಿಕ್ಷೆ ಕೇಳ್ತಾನೆ ಅಂತಂದ್ರೆ ಅದು ಒಂದು ವಿಪರ್ಯಾಸ, ವಿಚಿತ್ರ. ಹಾಗಾದ್ರೆ ಭಿಕ್ಷೆ ಕೇಳೋನು ಯಾರು, ಆ ಶ್ರೀಮಂತಿಕೆ ಯಾವುದು? ಒಂದು ಆಧ್ಯಾತ್ಮಿಕ ರಹಸ್ಯವನ್ನ ರಜನೀಶ್ ಅವರು ಬರೆದಿದ್ರು. ಏನು ಅಂತಂದ್ರೆ, ಇಷ್ಟೆಲ್ಲ ಸಂಪತ್ತು ಇದೆ, ಶರೀರ ಅಂತಕ್ಕಂಥದ್ದು, ಮನಸ್ಸು ಅಂತಕ್ಕಂಥದ್ದು ದೊಡ್ಡ ಸಂಪತ್ತು, ಇದು ಭಗವಂತನ ಗಿಫ್ಟ್. ಇದು ಈ ಸಂಪತ್ತನ್ನ ಇಟ್ಕೊಂಡೂ ಕೂಡ ನಾನು ಆತ್ಮ ಏನಿದ್ದೇನೆ ಸದಾ ಅದು ಬೇಕು ಇದು ಬೇಕು ಶಾಂತಿ ಬೇಕು ಅಂತ ಭಿಕ್ಷುಕನಂತೆ ಅಲ್ಲಿ ಇಲ್ಲಿ ಅರಸ್ತಾ ಕೇಳ್ತಾನೇ ಇರ್ತೀನಿ ನಾನು. ಹಾಗಾದ್ರೆ ನಾನು ಐರಾವತದ ಮೇಲೆ ಕುಳಿತ ಭಿಕ್ಷುಕ ಅಂತ ಇದರದ್ದು ಕಾನ್ಸೆಪ್ಟ್. ನಿರಂತರ ಕಲಿಕೆಯ ಹಂಬಲದ ಶ್ರೀ ರಾಜು ತೇರದಾಳ್ ಕಲರ್ ಥೆರಪಿ ಮತ್ತು ಆಕ್ಯುಪ್ರೆಷರ್ ಹೀಲಿಂಗ್ನ ಪರಿಣಿತರೂ ಹೌದು. ತಾವು ಕಲಿತಿರುವ ವಿದ್ಯೆ ಸಮಾಜಕ್ಕೂ ಉಪಯೋಗವಾಗಬೇಕು ಎಂಬ ನಿಟ್ಟಿನಲ್ಲಿ ತಮ್ಮಲ್ಲಿಗೆ ಸಹಾಯ ಕೋರಿ ಬರುವ ರೋಗಿಗಳಿಗೆ ನೆರವು ನೀಡುವ ಉದಾರಿಯೂ ಹೌದು ಶ್ರೀ ರಾಜು ತೇರದಾಳ್. ಚಿತ್ರಕಲೆ, ಸಾಹಿತ್ಯ, ಶಿಕ್ಷಣ, ಆಧ್ಯಾತ್ಮ, ಸಾಮಾಜಿಕ ಜಾಲತಾಣ ಹೀಗೆ ಹಲವು 10 ಮಾಧ್ಯಮಗಳಲ್ಲಿ ತಮ್ಮನ್ನು ನಿರಂತರವಾಗಿ ತೊಡಗಿಸಿಕೊಂಡು ಸೇವೆ ಸಲ್ಲಿಸುತ್ತಿರುವ ಶ್ರೀ ರಾಜು ತೇರದಾಳ್ರವರಿಗೆ ಕರ್ನಾಟಕ ಲಲಿತಕಲಾ ಅಕಾಡೆಮಿ, ಮೈಸೂರು ದಸರಾ ಕಲಾ ಪ್ರದರ್ಶನ ಸಮಿತಿ, ರೋಟರಿ ಕ್ಲಬ್ ಗದಗ ಮುಂತಾದ ಸಂಸ್ಥೆಗಳವರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ.